ಪ್ರಿಯ ಸ್ನೇಹಿತರೆ, ರಾತ್ರಿ 12 ಗಂಟೆ. ಜಿಲ್ಲೆಯಲ್ಲಿ ಅತ್ಯುನ್ನತ ಅಧಿಕಾರಿಣಿ ಕಲೆಕ್ಟರ್ ನಿಧಿ ವರ್ಮಾ ಒಂದು ಮುಖ್ಯ ಸಭೆಯಿಂದ ಮರಳಿ ತನ್ನ ಮನೆಗೆ ಹೋಗುತ್ತಿದ್ದಳು. ಸುತ್ತಮುತ್ತಲೂ ನಿಶ್ಶಬ್ದತೆ ನೆಲೆಗೊಂಡಿತ್ತು. ನಿಧಿ ವರ್ಮಾಗೆ ಸ್ವಲ್ಪ ಭಯ ಕಲಗುತ್ತಿತ್ತು. ಭಯದಿಂದ ಆಕೆ ಕಾರನ್ನು ತುಂಬಾ ವೇಗವಾಗಿ ಓಡಿಸುತ್ತಿದ್ದಳು. ಹಠಾತ್ ಕಾರು ನಿಂತುಪೋಯಿತು. ನಿಧಿ ತಕ್ಷಣ ಕಾರನ್ನು ಸ್ಟಾರ್ಟ್ ಮಾಡಲು ಪ್ರಯತ್ನಿಸಿದ್ದಳು. ಆದರೆ ಯಾವ ಪ್ರಯೋಜನವೂ ಇರಲಿಲ್ಲ. ಕಾರು ಹಾನಿಗೊಳಗಾಗಿತ್ತು. ಸ್ಟಾರ್ಟ್ ಆಗಲು ಸಾಧ್ಯವೂ ಇರಲಿಲ್ಲ. ಆಕೆ ಕಾರಿನಿಂದ ಇಳಿದು ಸಮಸ್ಯೆ ಏನು ಎಂದು ನೋಡಲು ಸುತ್ತಲೂ ತಿರುಗಾಡಿದ್ದಳು. ಇಂಜಿನ್ನಲ್ಲಿ ಏನೋ ಲೋಪವಿದೆ ಎಂದು, ಆದ್ದರಿಂದ ಕಾರು ಸ್ಟಾರ್ಟ್ ಆಗುತ್ತಿಲ್ಲ ಎಂದು ಆಕೆ ಭಾವಿಸಿದ್ದಳು. ಅನೇಕ ಸಲಗಳು ಪ್ರಯತ್ನಿಸಿದರೂ ಕಾರು ಸ್ಟಾರ್ಟ್ ಆಗದಿರುವುದರಿಂದ ಆಕೆ ಮನೆಗೆ ಫೋನ್ ಮಾಡಬೇಕೆಂದು ನಿರ್ಧರಿಸಿದ್ದಳು. ಆಕೆ ತಕ್ಷಣ ಮೊಬೈಲ್ ತೆಗೆದುಕೊಂಡಳು. ಆದರೆ ಕಾಲ್ ಮಾಡಲು ಪ್ರಯತ್ನಿಸಿದಾಗ ನೆಟ್ವರ್ಕ್ ಸಂಪೂರ್ಣವಾಗಿ ಇಲ್ಲ ಎಂದು ತಿಳಿಯಿತು. ಇದನ್ನು ನೋಡಿ ಆಕೆ ಭಯಪಡುವಂತಾಯಿತು. ಇಪ್ಪು ಏನು ಮಾಡಬೇಕು? ಕಾರು ಕೆಲಸ ಮಾಡುತ್ತಿಲ್ಲ, ನೆಟ್ವರ್ಕ್ ಇಲ್ಲ, ಯಾರೊಂದಿಗೂ ಮಾತಾಡಲು ಸಾಧ್ಯವಿಲ್ಲ, ಮನೆಗೆ ಹೇಗೆ ತಲುಪಬೇಕು? ಆದಾಗಿಯೂ ಆಕೆ ಧೈರ್ಯ ಕಳೆದುಕೊಳ್ಳಲಿಲ್ಲ. ಮನೆ ತುಂಬಾ ದೂರದಲ್ಲಿ ಇಲ್ಲ, ಏನಾದರೂ ವಿಧದಲ್ಲಿ ನಡೆದುಕೊಂಡು ಹೋಗಬೇಕೆಂದು ನಿರ್ಧರಿಸಿದಳು. ಈ ಆಲೋಚನೆಯೊಂದಿಗೆ ಆಕೆ ನಿಧಾನವಾಗಿ ಮುಂದುವರಿದಳು. ಕೆಲವು ದೂರ ನಡೆದ ನಂತರ ಆಕೆಗೆ ದೂರದಲ್ಲಿ ವಾಹನಗಳ ಲೈಟ್ಗಳು ಕಂಡುಬಂದವು. ಆಕೆಗೆ ಕೆಲವು ಆಶ್ವಾಸ ಬಂತು. ಯಾರಾದರೂ ಕಂಡುಬಂದಿದ್ದಾರೆ. ಆಕೆ ಆ ದಿಶೆಯೇಕೆ ನಡೆಯಲು ಪ್ರಾರಂಭಿಸಿದ್ದಳು. ಅಲ್ಲಿಗೆ ತಲುಪಿದಾಗ 2-3 ಸಿಪಾಯಿಗಳು ಸಾರಾ ಬಾಟಲುಗಳನ್ನು ತೆರೆದು ಕುಳಿತು ಸಾರಾ ಕುಡಿದು ಪೇಕಾಟ್ ಆಡುತ್ತಿದ್ದರು ಎಂದು ಕಂಡಳು. ಅವರ ಬಳಿ ಪೇಕಾಟ್ನ ಗುಂಡುಗಳು ಇದ್ದವು. ಇದನ್ನು ನೋಡಿ ಕಲೆಕ್ಟರ್ ನಿಧಿ ವರ್ಮಾ ಕೋಪದಿಂದ ಉಂಟಾಗಿದ್ದಳು. ಆಕೆ ತಕ್ಷಣ ಸಿಪಾಯಿಗಳ ಬಳಿಗೆ ಹೋಗಿ ಕಠಿಣ ಧ್ವನಿಯಲ್ಲಿ ಹೇಳಿದಳು, ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ? ಯೂನಿಫಾರ್ಮ್ ತೊಟ್ಟುಕೊಂಡು ಇದೇ ಕೆಲಸ? ರಸ್ತೆಯಲ್ಲಿ ಕುಳಿತು ಸಾರ ಕುಡಿಯುತ್ತಿದ್ದೀರಾ? ಅಪಾಯ! ನೀವು ಯಾರು? ಕಾನೂನನ್ನು ಉಲ್ಲಂಘಿಸುವವರ ಅಥವಾ ಪಾಲಿಸುವವರ? ನೀವು ಈಲಾ ಮಾಡಿದರೆ ಜನರು ಏನು ಮಾಡುತ್ತಾರೆ? ನೀವು ಈ ಯೂನಿಫಾರ್ಮ್ ಅವಮಾನಿಸುತ್ತಿದ್ದೀರಿ. ಈ ಯೂನಿಫಾರ್ಮ್ ನಿಮಗೆ ಸರಿಯಲ್ಲ, ಅರ್ಥ ಆಯ್ತಾ? ಒಬ್ಬ ಸಿಪಾಯಿ ನಗುತ್ತಾ ಹೇಳಿದ, ಅಯ್ಯೋ ಮೇಡಮ್, ಹೆಚ್ಚು ಬುದ್ಧಿ ಹಿಂದಿ ತೋರಿಸಬೇಡಿ, ಅರ್ಥ ಆಯ್ತಾ? ನೀನೊಂದಿಗಿನಂತಹ ಸೌಂದರ್ಯವತಿಯಿಂದ ಇಂತಹ ಮಾತುಗಳು ಚೆನ್ನಾಗಿಲ್ಲ. ಬಾ, ನಾವಿನೊಂದಿಗೆ ಕುಳಿತುಕೋ, ಕೆಲವು ಸಂತೋಷದಿಂದ ಕಳೆಯು. ಇಷ್ಟು ರಾತ್ರಿ ಸಮಯದಲ್ಲಿ ಇಷ್ಟು ಸೌಂದರ್ಯವತಿ ದೇವತೆ ಎಲ್ಲಿಂದ ಬರುತ್ತಾಳೆ? ಒಂದು ಸಲ ನಮ್ಮ ಹಿಮ್ಮೆಲೂ ನೋಡು, ನಾವು ನಿನಗೆ ಫಿದಾ ಆಗಿರುವೆವು. ಈ ಮಾತುಗಳನ್ನು ಕೇಳಿ ನಿಧಿ ವರ್ಮಾ ಕೋಪವು ಇನ್ನಷ್ಟು ಏರಿಕೊಂಡಿತು. ಆದರೆ ಆಕೆ ಸ್ವಯಂ ನಿಗ್ರಹಿಸಿಕೊಂಡು ಹೇಳಿದಳು, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಮೊದಲು ನೀವು ಇಲ್ಲಿ ಸಾರಾ ಏಕೆ ಕುಡಿಯುತ್ತಿದ್ದೀರಿ ಎಂದು ಹೇಳಿ. ಸರ್ಕಾರ ಸಾರಾಪೈ ನಿಷೇಧ ಹಾಕಿದೆ. ನೀವು ಕಾನೂನನ್ನು ಕಾಪಾಡುವವರಾಗಿ ಇದ್ದು ಕಾನೂನನ್ನು ಉಲ್ಲಂಘಿಸುತ್ತಿದ್ದೀರಿ. ಇದು ಎಷ್ಟು ಅಪಾಯದ ಸಂಗತಿ. ನಿಮಗೆ ಈ ಯೂನಿಫಾರ್ಮ್ ತೊಡುವ ಹಕ್ಕಿಲ್ಲ, ಅರ್ಥ ಆಯ್ತಾ? ಇದ್ದರೊಮ್ಮೆ ಒಬ್ಬ ಸಿಪಾಯಿ ನಿಧಿ ವರ್ಮಾ ಕೈ ಹಿಡಿದು ತನ್ನ ಹಿಮ್ಮೆಯಿ ಎಳೆಯುತ್ತಾ ಹೇಳಿದ, ಅಯ್ಯೋ ಮೇಡಮ್, ನಮಗೆ ಉಪದೇಶ ಮಾಡಬೇಡಿ. ನಮಗೆ ಏನು ಮಾಡಬೇಕು, ಏನು ಮಾಡಬಾರದು ಎಂದು ತಿಳಿದು ಹೊಂದಿದೆ. ಸರಿ, ಬಿಟ್ಟುಬಿಡಿ. ಇಂದು ನೀನು ನಾವಿನೊಂದಿಗೆ ಸಾರಾ ಕುಡಿಯಬೇಕೇ? ಸ್ವಲ್ಪ ಸಂತೋಷದಿಂದ ಇರು. ಸರ್ದಾಯಿತು. ನಿನ್ನನ್ನು ನೋಡಿದರೆ ನಿಲ್ಲಲಾಗುತ್ತಿಲ್ಲ. ದಯವಿಟ್ಟು ಒಂದು ಸಲ ನಮ್ಮನ್ನು ಸಂತೋಷಪಡಿಸು ನನ್ನ ಪ್ರಾಣ. ಈ ಮಾತುಗಳನ್ನು ಕೇಳಿದ ಕೂಡಲೇ ನಿಧಿ ವರ್ಮಾ ಕೋಪವು ಸಿಡಿಮೆಯಾಯಿತು. ಆಕೆ ತನ್ನ ಕೋಪವನ್ನು ತಡೆಯಲಾರದೆ ಒಬ್ಬ ಸಿಪಾಯಿಯ ಮುಖಕ್ಕೆ ಗಟ್ಟಿಯಾಗಿ ತಲೆಕಿಟ್ಟು ಕೋಪದಿಂದ ಹೇಳಿದಳು, ನೀವು ಈ ಯೂನಿಫಾರ್ಮ್ಗೆ ಅರ್ಹರಲ್ಲ. ಇಪ್ಪು ನಾನು ನೋಡುತ್ತೇನೆ ಏನು ಮಾಡುತ್ತೇನೆ. ಈ ಯೂನಿಫಾರ್ಮ್ ನಿಮಗೆ ಜನಸೇವೆಗಾಗಿ ನೀಡಲಾಗಿದೆ, ದೇಶ ರಕ್ಷಣೆಗಾಗಿ ನೀಡಲಾಗಿದೆ. ಆದರೆ ನೀವು ಜನಸೇವೆ ಏನು ಮಾಡುತ್ತೀರಿ? ನೀವು ಸ್ವತಃ ದುರ್ಬಲರಾಗಿದ್ದೀರಿ. ಜನರನ್ನು ಹೇಗೆ ಸುಧಾರಿಸುತ್ತೀರಿ? ಅప్పుడు ಮತ್ತೊಬ್ಬ ಸಿಪಾಯಿ ನಿಧಿಯನ್ನು ಗಟ್ಟಿಯಾಗಿ ಎಳೆಯುತ್ತಾ ಕೋಪದಿಂದ ಹೇಳಿದ, ನೀವು ಏನು ನೋಡುತ್ತೀರಿ? ಇದನ್ನು ಹಿಡಿಯಿರಿ. ಇಂದು ಇದಕ್ಕೆ ಬುದ್ಧಿ ಹೇಳಬೇಕೆ? ತುಂಬ ಹೆಕ್ಕೆ ತೋರುತ್ತಿದೆ. ಪೊಲೀಸರೊಂದಿಗೆ ಓಡಾಡುತ್ತಿದೆ. ಇಪ್ಪು ಕಾನೂನಿನ ಶಕ್ತಿ ಏನು ಎಂದು ತೋರಿಸುತ್ತೇನೆ. ಅವನು ನಿಧಿಯನ್ನು ಗಟ್ಟಿಯಾಗಿ ಹಿಡಿದನು. ಆದರೆ ನಿಧಿ ವರ್ಮಾ ಸಾಮಾನ್ಯ ಮಹಿಳೆಯಲ್ಲ. ಆಕೆ ಒಂದು ಝಟ್ಕೆಯೊಂದಿಗೆ ತನ್ನನ್ನು ಬಿಟ್ಟುಕೊಂಡಳು. ಆದಾಗ್ಯೂ ಆಕೆಯ ಒಳಗೆ ಭಯ ನೆಲೆಗೊಂಡಿತ್ತು. ಇಪ್ಪು ಏನು ಮಾಡಬೇಕು ಎಂದು ಆಕೆಗೆ ಅರ್ಥವಾಗಲಿಲ್ಲ.
ಓಡಾಡುವುದು ಸಾಧ್ಯವಿಲ್ಲ, ಯಾರ ಸಹಾಯವೂ ಕರೆಯಲಾರದು. ಸಿಪಾಯಿಗಳ ಉದ್ದೇಶಗಳನ್ನು ನೋಡಿದರೆ ಆಕೆ ಜಾಗ್ರತೆಯಿಂದ ರಕ್ಷಿಸಿದ್ದ ತನ್ನ ಖಜಾನೆಯನ್ನು ಅವರು ದೋಚಿಕೊಳ್ಳುವುದು ಸ್ಪಷ್ಟ. ಅಪ್ಪುದು ನಿಧಿ ವರ್ಮಾ ಕೋಪದಿಂದ ಹೇಳಿದಳು, ನಾನು ಈ ಜಿಲ್ಲೆಯ ಕಲೆಕ್ಟರ್, ನಿಮ್ಮಿಬ್ಬರನ್ನು ಇప్పుಡೇ ಸಸ್ಪೆಂಡ್ ಮಾಡುತ್ತೇನೆ. ನಾಳೆಯ SP ಸರ್ನೊಂದಿಗೆ ಮಾತಾಡಿ ನಿಮ್ಮೆಲ್ಲರನ್ನು ಸಸ್ಪೆಂಡ್ ಮಾಡಿಸುತ್ತೇನೆ. ಅರ್ಥ ಆಯ್ತಾ? ಈ ಮಾತುಗಳನ್ನು ಕೇಳಿ ಸಿಪಾಯಿಗಳು ಗಟ್ಟಿಗೆ ನಗುತ್ತಾರೆ ಮತ್ತು ನಿಧಿಯನ್ನು ಹಿಡಿದರು. ನಾಳೆ ನಮ್ಮ ಪ್ರಾಣಗಳು ಹೋದರೂ ಸರಿ, ಈ ಅವಕಾಶವನ್ನು ನಾವು ಹೇಗೆ ಬಿಡುತ್ತೇವು? ನಿಧಿಯೊಳಗೆ ಭಯ ನೆಲೆಗೊಂಡಿತು. ಆಕೆಗೆ ಏನು ಮಾಡಬೇಕು ಎಂದು ಅರ್ಥವಾಗಲಿಲ್ಲ. ಆಕೆ ತುಂಬಾ ಬಲವಾಗಿ ಪ್ರಯತ್ನಿಸಿ ತನ್ನನ್ನು ಬಿಟ್ಟುಕೊಂಡು ಓಡಾಡಲು ಪ್ರಾರಂಭಿಸಿದ್ದಳು. ಒಂದು ಸಲ ತಪ್ಪಿಸಿಕೊಳ್ಳದಿದ್ದರೆ ಇವರು ತನ್ನೊಂದಿಗೆ ಏನು ಮಾಡುತ್ತಾರೆ ಎಂದು ಮನಸ್ಸಿನಲ್ಲಿ ಆಲೋಚಿಸುತ್ತಾ. ಏನೆಂದರೆ ಸಿಪಾಯಿಗಳೆಲ್ಲರೂ ಮಧ್ಯದಲ್ಲಿ ಮುಳುಗಿದ್ದರೂ ಅವರ ಉದ್ದೇಶಗಳು ಸರಿಯಾಗಿ ಕಾಣಲಿಲ್ಲ. ನಿಧಿ ವೇಗವಾಗಿ ಓಡಾಡಿದಳು. ಇಬ್ಬರು ಸಿಪಾಯಿಗಳು ಆಕೆಯ ಹಿಂದೆ ಓಡಾಡಿದರು. ಓಡಾಡುತ್ತಾ ಒಬ್ಬ ಸಿಪಾಯಿ ನಿಧಿಯನ್ನು ಹಿಡಿದನು. ಕೋಪದಿಂದ ಆಕೆಯ ಬುಗ್ಗಕ್ಕೆ ಗಟ್ಟಿಯಾಗಿ ತಲಕಟ್ಟು ಹೇಳಿದ, ನಿನಗೆ ಇಷ್ಟು ಧೈರ್ಯವಿದೆಯಾ ಇಲ್ಲಿ ನಿಂತು ಓಡಾಡುವುದಾ? ಮೊದಲು ನಮ್ಮನ್ನು ಸಂತೋಷಪಡಿಸು, ಆನಂತರ ಎಲ್ಲಿಗೆ ಹೋಗಬೇಕೆಂದರೂ ಹೋಗು. ಅರ್ಥ ಆಯ್ತಾ? ನೀನು ನಮ್ಮನ್ನು ಸಂತೋಷಪಡಿಸದಿದ್ದರೆ ನಿನ್ನನ್ನು ಎಲ್ಲಿಗೂ ಹೋಗಲಾರದು. ನೀನು ಇಂದು ನಮ್ಮನ್ನು ಬಿಟ್ಟರೆ ಇಷ್ಟು ಸೌಂದರ್ಯವತಿ ದೇವತೆ ಮತ್ತೆ ನಮಗೆ ದೊರೆಯುವುದಿಲ್ಲ. ಹೆಚ್ಚು ನಟನೆ ಮಾಡಬೇಡ, ನಾವು ಹೇಳಿದಂತೆ ಮಾಡು. ನಿಧಿ ಭಯದಿಂದ ಕಂಪಿಸುತ್ತಿದ್ದಳು. ಆಕೆ ಹೇಳಿದಳು, ನೀವು ಮಧ್ಯದಲ್ಲಿದ್ದೀರಿ, ಆದ್ದರಿಂದ ನೀವು ಏನು ಮಾಡುತ್ತಿದ್ದೀರಿ ಎಂದು ಅರ್ಥವಾಗುತ್ತಿಲ್ಲ. ಆದರೆ ನಂತರ ನೀವು ತುಂಬಾ ಪಶ್ಚಾತ್ತಾಪ ಪಡುತ್ತೀರಿ. ನನ್ನನ್ನು ಹೋಗಲು ಬಿಟ್ಟು ಬಿಡಿ, ಇಲ್ಲದಿದ್ದರೆ ಜರುಗುವುದು ನಿಮ್ಮ ಊಹೆಗೆ ಅಗತ್ಯವಲ್ಲ. ನಾನು ನಿಜ ಹೇಳುತ್ತಿದ್ದೇನೆ, ನನ್ನನ್ನು ಬಿಟ್ಟು ಬಿಡಿ. ನಾನು ಈ ಜಿಲ್ಲೆಯ ಕಲೆಕ್ಟರ್. ನೀವು ಮಾಡುವುದು ತುಂಬಾ ತಪ್ಪು. ನಿಮ್ಮ ಸ್ಥಿತಿ ಹೇಗಾಗುತ್ತದೆಂದರೆ ನೀವು ಶಾಂತಿಯಾಗಿ ನಿದ್ರಿಸಲಾರಿರಿ. ನನ್ನನ್ನು ಇಲ್ಲಿ ಬಿಟ್ಟು ಬಿಡುವುದು ನಿಮಗೆ ಒಳ್ಳೆಯದು. ಒಬ್ಬ ಸಿಪಾಯಿ ಹೇಳಿದ, ಅಯ್ಯೋ ನನ್ನ ಪ್ರಾಣ, ನಾಳೆಯಾದರೂ ನಾವು ನಿನ್ನಿಗಾಗಿ ಉರಿಗಿ ಕಟ್ಟಿದಲು ಸರಿ. ಆದರೆ ಸಿಪಾಯಿಗಳಿಗೆ ಏನೂ ಅರ್ಥವಾಗಲಿಲ್ಲ. ಅವರ ಮನಸ್ಸಲ್ಲಿ ಒಂದೇ ಆಲೋಚನೆ. ಮಹಿಳೆಯನ್ನು ನೋಡಿ ಅವರ ಮನಸ್ಸು ಹಾನಿಗೊಳಗಾಗಿತ್ತು. ಅವರ ಕಣ್ಣುಗಳಲ್ಲಿ ఇప్పుడు ಸರಿ ತಪ್ಪು ಎಂಬುದು ಏನೂ ಇಲ್ಲ. ಒಬ್ಬ ಸಿಪಾಯಿ ನಗುತ್ತಾ ಹೇಳಿದ, ಈ ಮಹಿಳೆ ತನ್ನನ್ನು ತಾನು ಕಲೆಕ್ಟರ್ ಎಂದುಕೊಳ್ಳುತ್ತಿದ್ದಾಳೆ. ಕಲೆಕ್ಟರ್ ಎಂದರೇನು ತಿಳಿದಿದೆಯಾ? ಸರಿ, ಪರವಾಗಿಲ್ಲ. ಈ ರಾತ್ರಿ ನಾವು ನಿನ್ನನ್ನು ಕಲೆಕ್ಟರ್ ಮಾಡುತ್ತೇವೆ. ನಿನ್ನನ್ನು ನೋಡಿದರೆ ಕಲೆಕ್ಟರ್ನಂತೆ ಕಾಣುವುದಿಲ್ಲ. ಹೆಚ್ಚು ಹೆಕ್ಕ ತೋರಿಸಬೇಡ, ಅರ್ಥ ಆಯ್ತಾ? ನಾವು ಹೇಳಿದಂತೆ ಮಾಡು. ನಿಧಿಯೊಳಗೆ ಸಂಪೂರ್ಣವಾಗಿ ಕುಗ್ಗಿపోಯಿತು. ఇప్పుడు ಓಡಾಡದಿದ್ದರೆ ಇವರು ಏನಾದರೂ ಮಾಡಬಹುದು ಎಂದು ಆಲೋಚಿಸುತ್ತಿದ್ದಳು. ಆದರೆ ಓಡಾಡುವುದು ಅಷ್ಟು ಸುಲಭವಲ್ಲ. ಅಪ್ಪುದು ಆಕೆ ಧೈರ್ಯ ಸಂಗ್ರಹಿಸಿಕೊಂಡು ಒಬ್ಬ ಸಿಪಾಯಿಯಿಂದ ಅವನ ತುಪಾಕಿಯನ್ನು ಎಳೆದು ಇಬ್ಬರನ್ನು ತುಪಾಕಿ ತೋರಿಸಿ ಭಯಭೀತರನ್ನಾಗಿ ಮಾಡಿ ಓಡಾಡಿ ಹೋಯಿತು. ಭಯದಿಂದ ಇಬ್ಬರು ಸಿಪಾಯಿಗಳು ಅಲ್ಲಿಯೇ ನಿಂತರು. ಯಾರೂ ಆಕೆಯನ್ನು ಹಿಂಬಾಲಿಸಲಿಲ್ಲ. ತುಪಾಕಿ ಸುಟ್ಟು ಬಿಡುತ್ತದೆ ಎನ್ನು ಎಲ್ಲರ ಮನಸ್ಸಿನಲ್ಲಿ ಭಯ ನೆಲೆಗೊಂಡಿತು. ನಾಳಿದ್ದು ಸೂರ್ಯ ಎದ್ದಾಗ ಕಲೆಕ್ಟರ್ ನಿಧಿ ವರ್ಮಾ ಆಲೋಚಿಸಿದಳು. ఇప్పుడు ಏನು ಮಾಡಬೇಕು? ಆಕೆಗೆ ಒಂದು ಆಲೋಚನೆ ಬಂತು. ಆಕೆ ನೇರವಾಗಿ ASP ಕಚೇರಿಗೆ ಹೋಯಿತು. ಅಲ್ಲಿಗೆ ತಲುಪಿ ಆ ಇಬ್ಬರು ಹವಾಲ್ದಾರ್ಗಳ ಮೇಲೆ ದೂರು ದಾಖಲು ಮಾಡಬೇಕು, ಅವರನ್ನು ಸಸ್ಪೆಂಡ್ ಮಾಡಬೇಕು ಎಂದು ಕೋರಿದಳು. ಆದರೆ ಯಾವುದೇ ಆಧಾರಗಳಿಲ್ಲದೆ ಯಾರನ್ನೂ ಸಸ್ಪೆಂಡ್ ಮಾಡುವುದು ಸಾಧ್ಯವಿಲ್ಲ. ASP ಅರ್ಜುನ್ ಕೇಸರಿ ಹೇಳಿದ, ಮೇಡಮ್, ನಿಮ್ಮ ಮಾತಿಗೆ ನಾನು ಒಪ್ಪುತ್ತೇನೆ. ಆದರೆ ಆಧಾರಗಳಿಲ್ಲದೆ ನಾವು ಯಾವ ನಿರ್ಧಾರವೂ ತೆಗೆದುಕೊಳ್ಳಲಾರೆವು. ನೀವು ಅವರ ಮೇಲೆ ಏನಾದರೂ ಆಧಾರಗಳನ್ನು ತಂದರೆ ನಾನು ಈ ಕೇಸ್ ಮುಂದುವರಿಸುತ್ತೇನೆ. ನಿಧಿ ಆಯಾಸಗೊಂಡಳು. ఇప్పుడు ಏನು ಮಾಡಬೇಕು? ಆಧಾರಗಳಿಲ್ಲದೆ ಯಾರನ್ನೂ ಸಸ್ಪೆಂಡ್ ಮಾಡುವುದು ಕಷ್ಟ ಎಂದು ನಿಜ. ಆಕೆ ಮನೆಗೆ ತಲುಪಿ ಕೆಲವು ಸಮಯ ನಿದ್ರಿಸಿದಳು. ನಂತರ ಆಕೆಯ ಮನಸ್ಸಿನಲ್ಲಿ ಒಂದು ಯೋಜನೆ ಉದ್ಭವಿಸಿತು. ಆಕೆ ನೇರವಾಗಿ ಆ ಇಬ್ಬರು ಹವಾಲ್ದಾರ್ಗಳು ಕೆಲಸ ಮಾಡುವ ಪೊಲೀಸ್ ಸ್ಟೇಷನ್ಗೆ ಹೋಯಿತು. ಅಲ್ಲಿಗೆ ತಲುಪಿ ಇನ್ಸ್ಪೆಕ್ಟರ್ ಸಮೀರ್ ದೇಸಾಯಿ ಡೆಸ್ಕ್ ಬಳಿ ಕುಳಿತು ಇದ್ದನು ಎಂದು ಕಂಡಳು. ಇನ್ಸ್ಪೆಕ್ಟರ್ ಕಲೆಕ್ಟರ್ ನಿಧಿ ವರ್ಮವನ್ನು ಗುರುತಿಸಲು ಪ್ರಯತ್ನಿಸಲಿಲ್ಲ. ಆಕೆ ಸಲ್ವಾರ್ ಸೂಟ್ನಲ್ಲಿದ್ದರಿಂದ ಆಕೆ ಏನಾದರೂ ಗ್ರಾಮದ ಮಹಿಳೆ ಎಂದುಕೊಂಡನು. ನಿಧಿ ಇನ್ಸ್ಪೆಕ್ಟರ್ ಬಳಿಗೆ ಹೋಗಿ ಹೇಳಿದಳು, ಸರ್, ನನಗೆ ದೂರು ದಾಖಲು ಮಾಡಬೇಕು. ಈ ಮಾತನ್ನು ಕೇಳಿದ ಕೂಡಲೇ ಇನ್ಸ್ಪೆಕ್ಟರ್ ನಗುತ್ತಾ ಹೇಳಿದ, ದೂರು ದಾಖಲು ಮಾಡಬೇಕೇ? ನಿನ್ನ ಬಳಿ ಹಣವಿದೆಯಾ? ದೂರು ದಾಖಲು ಮಾಡಲು ಹಣ ಖರ್ಚಾಗುತ್ತದೆ. ಹಣ ತೆಗೆದುಕೊಡು, ದಾಖಲು ಮಾಡುತ್ತೇನೆ. ಈ ಮಾತುಗಳನ್ನು ಕೇಳಿ ನಿಧಿ ಮನಸ್ಸು ಕಲಕಿತು. ಇನ್ಸ್ಪೆಕ್ಟರ್ ಕೂಡ ಆತ ಹವಾಲ್ದಾರ್ಗಳಂತೆಯೇ ಅಪರಾಧಿ ಎಂದು ಆಕೆಗೆ ಅರ್ಥವಾಯಿತು. ಏನೆಂದರೆ ಅವನು ಬೆಳಕಿನಂತೆ ಸಂಕೋಚವಿಲ್ಲದೆ ಲಂಚಕ್ಕೆ ಒತ್ತಾಡಿಸುತ್ತಿದ್ದನು. ಅಪ್ಪುದು ನಿಧಿ ಕಠಿಣ ಧ್ವನಿಯಲ್ಲಿ ಹೇಳಿದಳು, ಸರ್, ನಮಗೆ ಕಾನೂನು ಬಗ್ಗೆ ಹೇಳಬೇಡಿ. ಎಲ್ಲೆಡೆಯೂ ಕಾನೂನಿನಲ್ಲಿ ದೂರು ದಾಖಲು ಮಾಡಲು ಹಣ ಕಟ್ಟಬೇಕೆಂದು ಬರೆಯಿಲ್ಲ. ನೀವು ನಮಗೆ ಲಂಚ ಕೇಳುತ್ತಿದ್ದೀರಿ, ನಾವು ಹಣ ಕೊಡುತ್ತೇವೆ.
ದೂರು ದಾಖಲು ಮಾಡುತ್ತೇವೆ. ಆದ್ದರಿಂದ ನಿಮ್ಮ ಕೆಲಸ ಮಾಡಿ, ತ್ವರಿತವಾಗಿ ದೂರು ಬರೆಯಿರಿ. ಈ ಮಾತುಗಳನ್ನು ಕೇಳಿ ಇನ್ಸ್ಪೆಕ್ಟರ್ ಕೋಪದಿಂದ ಉಂಟಾಗಿದ್ದನು ಮತ್ತು ಹೇಳಿದ, ಅಯ್ಯೋ, ಈ ಮಹಿಳೆ ನನ್ನ ಮುಂದೆ ನೋಟು ತೆರೆಯುತ್ತಿದ್ದಾಳೆ. ನಾನು ಯಾರು ಈ ಮಹಿಳೆಗೆ ತಿಳಿದಿದೆಯಾ? ಇప్పుಡೇ ನಿನ್ನನ್ನು ಒಳಗೆ ಹಾಕಬಹುದು. ಆ ನಂತರ ನಿನ್ನೊಂದಿಗೆ ಏನು ಮಾಡುತ್ತೇನೆ ಎಂದು ನೀನೇ ಊಹಿಸಬಹುದು. ಹೆಚ್ಚು ಹೆಕ್ಕೆ ತೋರಿಸಬೇಡ, ಹಣ ಕೊಡು. ಇಲ್ಲದಿದ್ದರೆ ಇಲ್ಲಿ ಯಾವ ದೂರು ದಾಖಲಾಗುತ್ತಿಲ್ಲ. ಇಷ್ಟು ಬಂದು ದೂರು ಬರೆಸಿಕೊಳ್ಳಬೇಕು. ಹೊರಗೆ ಹೋಗು, ಇಲ್ಲದಿದ್ದರೆ ಗುಂಡು ಹೊಡೆದು ಹೊರಗೆ ತಳ್ಳುತ್ತೇನೆ. ನನ್ನ ಕೋಪವನ್ನು ಉತ್ತೇಜಿಸಬೇಡ, ಅರ್ಥ ಆಯ್ತಾ? ಈ ಮಾತುಗಳನ್ನು ಕೇಳಿ ಕಲೆಕ್ಟರ್ ನಿಧಿ ವರ್ಮಾ ಕೋಪದಿಂದ ಎರಡು ರಂಗು. ಆಕೆ ತನ್ನ ಬ್ಯಾಗಿನಿಂದ ಐಡಿ ಕಾರ್ಡ್ ತೆಗೆದು ಇನ್ಸ್ಪೆಕ್ಟರ್ ಮುಂದೆ ಇಟ್ಟಳು. ಇನ್ಸ್ಪೆಕ್ಟರ್ ಐಡಿ ಕಾರ್ಡ್ ನೋಡಿದ ಕೂಡಲೇ ಅವನ ಕಣ್ಣುಗಳು ವಿಶಾಲವಾದವು, ಮುಖ ಬಿಳಿಯಾಯಿತು. ಭಯದಿಂದ ಅವನು ತಕ್ಷಣ ಎದ್ದು ನಿಂತು ಕೈಗಳನ್ನು ಜೋಡಿಸಿ ಹೇಳಿದ, ಮೇಡಮ್, ನನಗೆ ಕ್ಷಮಿಸಿ. ನೀವು ಜಿಲ್ಲಾ ಕಲೆಕ್ಟರ್ ಎಂದು ನನಗೆ ತಿಳಿದಿರಲಿಲ್ಲ. ನನಗೆ ಕ್ಷಮಿಸಿ ಮೇಡಮ್. ಯಾರ ಮೇಲೆ ದೂರು ದಾಖಲು ಮಾಡಬೇಕು ಎಂದು ಹೇಳಿ, ನಾನು ತಕ್ಷಣ ಬರೆಯುತ್ತೇನೆ. ಈ ಮಾತುಗಳನ್ನು ಕೇಳಿ ನಿಧಿ ಕೋಪವು ಇನ್ನಷ್ಟು ಏರಿಕೊಂಡಿತು. ಕಠಿಣ ಧ್ವನಿಯಲ್ಲಿ ಹೇಳಿದಳು, ನೀವು ಸಾಮಾನ್ಯ ಜನರೊಂದಿಗೂ ಇಂತಹ ವರ್ತನೆ ಮಾಡುತ್ತೀರಾ? ఇప్పుడు ನಾನು ತೋರಿಸುತ್ತೇನೆ ಕಾನೂನಿನ ಶಕ್ತಿ ಏನು ಎಂದು. ಈ ಯೂನಿಫಾರ್ಮ್ ನಿಮಗೆ ಜನಸೇವೆಗಾಗಿ ನೀಡಲಾಗಿದೆ. ಆದರೆ ನೀವು ಈ ಯೂನಿಫಾರ್ಮ್ ಹೆಸರಿನಲ್ಲಿ ಜನರನ್ನು ದೋಚಿಕೊಳ್ಳುತ್ತೀರಿ, ತಪ್ಪು ಕೆಲಸಗಳನ್ನು ಮಾಡುತ್ತೀರಿ. ನೀವು ಈ ಯೂನಿಫಾರ್ಮ್ಗೆ ಸಂಪೂರ್ಣ ಅರ್ಹರೇ ಅಲ್ಲ. ಆಕೆ ತನ್ನ ಐಡಿ ಕಾರ್ಡ್ ಮತ್ತೆ ತೆಗೆದುಕೊಂಡು ಕೋಪದಿಂದ ಹೇಳಿದಳು, ఇప్పుడు ನಾಳೆ ನಿಮ್ಮ ಇಬ್ಬರಿ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ, ಸಿದ್ಧರಾಗಿರಿ. ಇಂತ ಹೇಳಿ ನಿಧಿ ಪೊಲೀಸ್ ಸ್ಟೇಷನ್ನಿಂದ ಹೊರಗೆ ಬಂದು ನೇರವಾಗಿ ಎಎಸ್ಪಿ ಸರ್ನೊಂದಿಗೆ ಮಾತಾಡಿದಳು. ಎಎಸ್ಪಿ ಸರ್ ಹೇಳಿದರು, ಮೇಡಮ್, ಪೊಲೀಸ್ ಸ್ಟೇಷನ್ಗಳಲ್ಲಿ ಖಂಡಿತ ಸಿಸಿಟಿವಿ ಕ್ಯಾಮೆರಾಗಳಿರುತ್ತವೆ. ನಾವು ಆ ಫುಟೇಜ್ ನೋಡಿದರೆ ಇನ್ಸ್ಪೆಕ್ಟರ್ ನಿಮ್ಮೊಂದಿಗೆ ಹೇಗೆ ದುರಾಸೆಯಿಂದ ವರ್ತಿಸಿದನು ಎಂದು ತಿಳಿಯುತ್ತದೆ. ಅವರಿಬ್ಬರು ತಕ್ಷಣ ಪೊಲೀಸ್ ಸ್ಟೇಷನ್ನಿಗೆ ತಲುಪಿ ಅಲ್ಲಿನ ಸಿಸಿಟಿವಿ ಕ್ಯಾಮೆರಾ ಫುಟೇಜ್ಗಳನ್ನು ಪರಿಶೀಲಿಸಲು ಪ್ರಾರಂಭಿಸಿದರು. ಸಿಸಿಟಿವಿ ಫುಟೇಜ್ನಲ್ಲಿ ಇನ್ಸ್ಪೆಕ್ಟರ್ ಕಲೆಕ್ಟರ್ ಮೇಡಮ್ ಅನ್ನು ಸಾಮಾನ್ಯ ಮಹಿಳೆ ಎಂದುಕೊಂಡು ದೂರು ದಾಖಲು ಮಾಡಲು ನಿರಾಕರಿಸಿದನು, ಲಂಚ ಕೇಳಿದನು, ದುರಾಸೆಯಿಂದ ವರ್ತಿಸಿದನು ಎಂದು ಸ್ಪಷ್ಟವಾಗಿ ಕಾಣುತ್ತಿತ್ತು. ఇప్పుడు ಆಧಾರಗಳು ನಿಶ್ಚಿತವಾಗಿದ್ದವು. ಕಲೆಕ್ಟರ್ ಮೇಡಮ್ ಸ್ವಯಂ ಸಾಕ್ಷಿಯಾಗಿದ್ದರು. ಎಎಸ್ಪಿ ಸರ್ ದೂರು ರಿಪೋರ್ಟ್ ಸಿದ್ಧಪಡಿಸಿ ಈ ವಿಷಯ ನ್ಯಾಯಾಲಯಕ್ಕೆ ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಈ ವಿಷಯ ಎಲ್ಲರ ಮುಂದೆ ಬರುತ್ತದೆ. ಇಂತಹ ಯಾರಾದರೂ, ಅವರು ಯೂನಿಫಾರ್ಮ್ನಲ್ಲಿದ್ದರೂ ಅಥವಾ ಸಾಮಾನ್ಯ ವ್ಯಕ್ತಿಯಾದರೂ, ತಪ್ಪು ಮಾಡುವ ಮುನ್ನ ನೂರಾರು ಸಲಗಳು ಆಲೋಚಿಸುತ್ತಾರೆ. ನಾಳಿದ್ದು ಬೆಳಗ್ಗೆ 10 ಗಂಟೆಗೆ ನ್ಯಾಯಾಲಯದಲ್ಲಿ ಈ ಕೇಸ್ ವಿಚಾರಣೆ ಪ್ರಾರಂಭವಾಯಿತು. ನ್ಯಾಯಾಲಯದ ಗೇಟ್ ಬಳಿ ಮೀಡಿಯಾ, ಜನರ ಹೃದಯ ಗುಡುಗುತ್ತಿತ್ತು. ಎಲ್ಲರೂ ಒಂದೇ ವಿಷಯದ ಬಗ್ಗೆ ಮಾತಾಡುತ್ತಿದ್ದರು. ಇಂದು ಕಲೆಕ್ಟರ್ ನಿಧಿ ವರ್ಮಾ ಕೇಸ್ ತೀರ್ಪು ಬರುತ್ತದೆ. ಕೆಲವರು ಹೇಳುತ್ತಿದ್ದರು, ఇప్పుడు ನೋಡೋಣ ಎಷ್ಟು ದೊಡ್ಡ ಅಧಿಕಾರಿಗಳಿಗೆ ಶಿಕ್ಷೆ ಬರುತ್ತದೆ. ಇನ್ನು ಕೆಲವರು ಹೇಳುತ್ತಿದ್ದರು, ಪೊಲೀಸರು ಹಿಂದಿನಂತೆಯೇ ತಪ್ಪಿಸಿಕೊಳ್ಳುತ್ತಾರೆ. ಆದರೆ ಈ ಬಾರಿ ವಿಷಯ ಬೇರೆ. ಈ ಬಾರಿ ಮುಂದೆ ಸಾಮಾನ್ಯ ಮಹಿಳೆಯಲ್ಲ, ಜಿಲ್ಲಾ ಕಲೆಕ್ಟರ್ ಸ್ವಯಂ ನಿಂತಿದ್ದಾರೆ. ಅವರು ತಮ್ಮ ಸಿಸ್ಟಂಗೆ ವಿರುದ್ಧ ಗೊಂಟು ಮಾಡಿದ್ದಾರೆ. ನ್ಯಾಯಾಲಯದ ಒಳಗೆ ಗಂಭೀರ ವಾತಾವರಣ ನೆಲೆಗೊಂಡಿತು. ಜಡ್ಜ್ ಸಾಹೇಬ್ ಕುಳಿತು ಇದ್ದರು. ಮುಂದೆ ಸರ್ಕಾರಿ ವಕೀಲ, ಮತ್ತೊಂದು ಬದಿಯಲ್ಲಿ ಆರೋಪಿತರ ವಕೀಲ. ಹಿಂದಿನ ಸೀಟ್ಗಳಲ್ಲಿ ಆರೋಪಿತರಾದ 2 ಸಿಪಾಯಿಗಳು, ಇನ್ಸ್ಪೆಕ್ಟರ್ ಕುಳಿತು ಇದ್ದರು. ಅವರ ಮುಖಗಳಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಜಡ್ಜ್ ಹೇಳಿದರು, ನಿಧಿ ವರ್ಮಾ ವರ್ಸಸ್ ರಾಜ್ಯ ಪೊಲೀಸ್ ಇಲಾಖೆ ಕೇಸ್ ವಿಚಾರಣೆ ಪ್ರಾರಂಭವಾಗುತ್ತದೆ. ಸರಕಾರಿ ವಕೀಲ ಎದ್ದು ಹೇಳಿದರು, ಸರ್, ಈ ಕೇಸ್ ಕೇವಲ ಒಂದು ಮಹಿಳಾ ಅಧಿಕಾರಿಯೊಂದಿಗಿನ ದುರಾಸೆ ವರ್ತನೆಯ ಬಗ್ಗೆ ಮಾತ್ರವಲ್ಲ. ಇದು ಆ ಸಿಸ್ಟಂನ ನಿಜವನ್ನು ತೋರಿಸುತ್ತದೆ. ಅದರಲ್ಲಿ ಅಧಿಕಾರ ಹೆಕ್ಕೆಯಿಂದ ಕೆಲವರು ಕಾನೂನು ಏನು ಎಂದು ಮರೆತು ಹೋಗುತ್ತಾರೆ. ನಮ್ಮ ಬಳಿ ಸಿಸಿಟಿವಿ ಫುಟೇಜ್, ಆಡಿಯೋ ರೆಕಾರ್ಡಿಂಗ್, ಸಾಕ್ಷಿಗಳು ಎಲ್ಲರೂ ಇದ್ದಾರೆ. ಅವರು ಸಿಸಿಟಿವಿ ಫುಟೇಜ್ ತೋರಿಸಿದರು. ಸ್ಕ್ರೀನ್ನಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು, ಇನ್ಸ್ಪೆಕ್ಟರ್ ಕಲೆಕ್ಟರ್ ಮೇಡಮ್ ಅನ್ನು ಸಾಮಾನ್ಯ ಮಹಿಳೆ ಎಂದುಕೊಂಡು ದೂರು ದಾಖಲು ಮಾಡಲು ನಿರಾಕರಿಸಿದನು, ಲಂಚ ಕೇಳಿದನು, ದುರಾಸೆಯಿಂದ ವರ್ತಿಸಿದನು ಎಂದು. ನ್ಯಾಯಾಲಯದ ಹಾಲ್ ಕೆಲವು ಸಮಯ ನಿಶ್ಶಬ್ದವಾಯಿತು. ನಿಧಿಯ ಕಣ್ಣುಗಳಲ್ಲಿ ನೀರು ತಿರುಗಿತು, ಆದರೆ ಆಕೆಯ ಮುಖ ದೃಢವಾಗಿತ್ತು. ಆರೋಪಿತರ ವಕೀಲ ಎದ್ದು ಹೇಳಿದರು, ಮೈ ಲಾರ್ಡ್, ಇದೆಲ್ಲ ಒಂದು ತಪ್ಪು ಗ್ರಹಿಕೆ. ನನ್ನ ಕ್ಲೈಂಟ್ಗಳಿಗೆ ಯಾವ ದುರುದ್ದೇಶವೂ ಇಲ್ಲ. ಅವರು ಕೇವಲ ಆದೇಶಗಳ ವಿಷಯದಲ್ಲಿ ಗೊಂದಲದಲ್ಲಿದ್ದರು. ಜಡ್ಜ್ ಮಧ್ಯದಲ್ಲಿ ಆಗಮಾಗೆ ಹೇಳಿದರು, ಆದೇಶಗಳ ವಿಷಯದಲ್ಲಿ ಗೊಂದಲ ಎಂದರೆ ದುರಾಸೆ ವರ್ತನೆ, ಮಹಿಳಾ ಅಧಿಕಾರಿಯನ್ನು ಅವಮಾನಿಸುವುದು ಎಂದೇನಾ? ಪೊಲೀಸ್ ಯೂನಿಫಾರ್ಮ್ ತೊಟ್ಟು ಯಾರಾದರೂ ಇಂತಹ ಮಾಡಬಹುದೇ? ವಕೀಲ ನಿಶ್ಶಬ್ದನಾದನು. ನ್ಯಾಯಾಲಯದ ಹಾಲ್ ಸಂಪೂರ್ಣ ನಿಶ್ಶಬ್ದ. ಅದರ ನಂತರ ನಿಧಿ ವರ್ಮಾವನ್ನು ಸಾಕ್ಷಿ ಸ್ಟ್ಯಾಂಡ್ಗೆ ಕರೆತರಲಾಯಿತು. ಆಕೆ ಎದ್ದು ನಿಧಾನವಾಗಿ ಹೇಳಿದಳು, ಮೈ ಲಾರ್ಡ್, ನಾನು ಯಾರ ಮೇಲೂ ಪ್ರತೀಕಾರ ತೆಗೆದುಕೊಳ್ಳಲು ಬಯಸುತ್ತಿಲ್ಲ. ನಾನು ಕೇವಲ ಒಂದು ಮಾತ್ರ ಬಯಸುತ್ತೇನೆ.
ಯೂನಿಫಾರ್ಮ್ ತೊಟ್ಟ ಪ್ರತಿ ವ್ಯಕ್ತಿ ಈ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಯೂನಿಫಾರ್ಮ್ ಗೌರವಕ್ಕೆ ಸಂಕೇತ, ಅಧಿಕಾರಕ್ಕಲ್ಲ. ನಾನು ಭಯಪಟ್ಟಿರಬಹುದು, ಆದರೆ ನಾನು ಮೌನವಾಗಿದ್ದರೆ ಬರುವ ಇತರ ಮಹಿಳೆಯರು ಯಾವಾಗಲೂ ಭಯಪಡುತ್ತಾರೆ. ಜಡ್ಜಿ ಸಾಹೇಬ್ ನಿಧಿಯ ಮಾತುಗಳನ್ನು ಆಳವಾಗಿ ಕೇಳಿದರು. ನ್ಯಾಯಾಲಯದಲ್ಲಿ ಕುಳಿತ ಜನರು ಕೂಡ ಭಾವೋದ್ವೇಗಕ್ಕೆ ಒಳಗಾದರು. ಸರ್ಕಾರಿ ವಕೀಲ ಮತ್ತಷ್ಟು ಮಾತನಾಡಿ ಹೇಳಿದ, ಮೈ ಲಾರ್ಡ್, ಈ ಕೇಸ್ ಕೇವಲ ಈ ಕಲೆಕ್ಟರ್ ಸಾಹಿಬಾ ಬಗ್ಗೆ ಮಾತ್ರವಲ್ಲ, ಇದು ತಮ್ಮ ಹಕ್ಕುಗಳಿಗಾಗಿ ತಪ್ಪು ಮಾಡುವವರನ್ನು ಭಯಪಡುವ ಪ್ರತಿ ವ್ಯಕ್ತಿಯ ಬಗ್ಗೆ. ಈ ದಿನ ಇವರಿಗೆ ಶಿಕ್ಷೆ ಬರದಿದ್ದರೆ ನಾಳೆ ಮತ್ತೊಬ್ಬ ಕಲೆಕ್ಟರ್, ಮತ್ತೊಬ್ಬ ಸಾಮಾನ್ಯ ಮಹಿಳೆ ಅಥವಾ ಬಡವ ಇಂತಹ ಅವಮಾನಕ್ಕೊಳಗಾಗುತ್ತಾನೆ. ವಿಚಾರಣೆ ಸುಮಾರು 2 ಗಂಟೆಗಳ ಕಾಲ ನಡೆಯಿತು. ಪ್ರತಿ ಆಧಾರ, ಸಾಕ್ಷಿ ನಂತರ ಒಂದು ವಿಷಯ ಸ್ಪಷ್ಟವಾಯಿತು. ಇನ್ಸ್ಪೆಕ್ಟರ್, 2 ಸಿಪಾಯಿಗಳು ಸಾರಾಮಧ್ಯದಲ್ಲಿ ಕಲೆಕ್ಟರ್ನೊಂದಿಗೆ ದುರಾಸೆಯಾಗಿ ವರ್ತಿಸಿದ್ದರ ಜೊತೆಗೆ ತಮ್ಮ ಹುದ್ದೆಯನ್ನು ದುರ್ಬಳಕೆ ಮಾಡಿದ್ದರು. ಅಂತಿಮವಾಗಿ ಜಡ್ಜಿ ತೀರ್ಪು ಓದಲು ಪ್ರಾರಂಭಿಸಿದರು. ಆಧಾರಗಳು, ಸಾಕ್ಷಿಗಳನ್ನು ಪರಿಶೀಲಿಸಿದ ನಂತರ ಆರೋಪಿತರಾದ ಇನ್ಸ್ಪೆಕ್ಟರ್, 2 ಸಿಪಾಯಿಗಳು ತಮ್ಮ ಕರ್ತವ್ಯ ಮರ್ಯಾದೆಯನ್ನು ಉಲ್ಲಂಘಿಸಿದ್ದಾರೆ ಎಂದು ನ್ಯಾಯಾಲಯ ಖಚಿತಪಡಿಸುತ್ತದೆ. ಅವರನ್ನು ತಕ್ಷಣ ಸಸ್ಪೆಂಡ್ ಮಾಡುವುದರ ಜೊತೆಗೆ ಅಧರ್ಮಿ, ದುರಾಸೆ, ಹುದ್ದೆ ದುರ್ಬಳಕೆ ಆರೋಪಗಳ ಮೇಲೆ 1 ವರ್ಷ ಶಿಕ್ಷೆ ವಿಧಿಸುತ್ತದೆ. ಜಡ್ಜಿಯ ಧ್ವನಿ ಹಾಲ್ ಸಂಪೂರ್ಣ ಹೃದಯಗಳನ್ನು ಕಂಪಿಸಿಸಿತು. ನ್ಯಾಯಾಲಯ ಅವರನ್ನು ಜೈಲಿಗೆ ಕಳುಹಿಸುವಂತೆ ಆದೇಶಿಸುತ್ತದೆ. ಈ ಮಾತುಗಳನ್ನು ಕೇಳಿದ ಕೂಡಲೇ ನ್ಯಾಯಾಲಯದ ರೂಮ್ನಲ್ಲಿ ಗಲಮೆ ಉಂಟಾಯಿತು. ಮೀಡಿಯಾವಾಲೆಗಳು ಹೊರಗೆ ಓಡಾಡಿ ಸುದ್ದಿಗಳನ್ನು ಹೇಳಲು ಹೋದರು. ಮೊದಲು ಈ ಆರೋಪಿತರೊಂದಿಗೆ ಕೆಲಸ ಮಾಡಿದ ಕೆಲವು ಪೊಲೀಸರು ತಲೆಯೊಡೆದರು. ಆ 3 ಅಪರಾಧಿಗಳನ್ನು ಹವಾಲಾತಿಗೆ ಕೊಂಡೊಯ್ಯಲು ಪ್ರಾರಂಭಿಸಿದರು. ಅಪಾಯದಿಂದ ಅವರ ತಲೆಗಳು ಒಡೆದವು. ಅప్పుడు ಕಲೆಕ್ಟರ್ ನಿಧಿವರ್ಮ ಎದ್ದು ಹೇಳಿದಳು, ಮೈ ಲಾರ್ಡ್, ಅನುಮತಿ ಇದ್ದರೆ ನಾನು ಏನಾದರೂ ಒಂದು ಹೇಳಬೇಕು. ಎಲ್ಲರೂ ಒಂದೇ ಸಲ ನಿಶ್ಶಬ್ದರಾದರು. ಆಕೆ ಹೇಳಿದಳು, ಸರ್, ಇವರು ನನ್ನೊಂದಿಗೆ ಮಾಡಿದ್ದನ್ನು ನಾನು ಕ್ಷಮಿಸುತ್ತೇನೆ. ಇವರನ್ನು ಸಸ್ಪೆಂಡ್ ಮಾಡಬೇಡ ಎಂದು ಬಯಸುತ್ತೇನೆ. ಬದಲಿಗೆ 6 ತಿಂಗಳ ಶಿಕ್ಷೆ ವಿಧಿಸಬೇಕು. ಆದ್ದರಿಂದ ಅವರು ಶಿಕ್ಷೆ ಅನುಭವಿಸಿದ ನಂತರ ಸರಿಯಾಗಿ ಕೆಲಸ ಮಾಡುತ್ತಾರೆ, ಈ ಯೂನಿಫಾರ್ಮ್ ಗೌರವವನ್ನು ಕಾಪಾಡುತ್ತಾರೆ, ಜನಸೇವೆ ಮಾಡುತ್ತಾರೆ. ಈ ಮಾತುಗಳನ್ನು ಕೇಳಿದ ಕೂಡಲೇ ಜಡ್ಜಿಯ ಕಣ್ಣುಗಳಲ್ಲೂ ನೀರು ತಿರುಗಿತು. ಅವರು ತಕ್ಷಣ ತಮ್ಮ ತೀರ್ಪನ್ನು ಬದಲಾಯಿಸಿ ಅವರಿಗೆ 6 ತಿಂಗಳ ಶಿಕ್ಷೆ ವಿಧಿಸಿದರು. ಅವರ ಉದ್ಯೋಗಗಳನ್ನು ಮುಂದುವರಿಸುವಂತೆ ಮಾಡಿದರು. ఇప్పుడు ಅವರ ಮುಖಗಳಲ್ಲಿ ಹೆಕ್ಕೆಯಲ್ಲ, ಅಪಾಯ ಮಾತ್ರ. ನ್ಯಾಯಾಲಯದ ಗೇಟ್ ಬಳಿ ಜನರು ಚಪ್ಪಾಳೆ ಕಟ್ಟಲು ಪ್ರಾರಂಭಿಸಿದರು. ತುಂಬಾ ಮಹಿಳೆಯರು ಹೇಳಿದರು, ಕನಿಷ್ಠ ಒಬ್ಬರಾದರೂ ಗೊಂಟು ಮಾಡಿದರೂ ನ್ಯಾಯವನ್ನು ನೋಡಿದ್ದೀರಿ. ನಿಧಿವರ್ಮ ನಿಧಾನವಾಗಿ ಹೊರಗೆ ಬಂದಳು. ಮೀಡಿಯಾವಾಲೆಗಳು ಮೈಕ್ಗಳೊಂದಿಗೆ ಓಡಾಡಿದರು. ಮೆಮ್, ನಿಮಗೆ ಹೇಗೆ ಅನಿಸುತ್ತದೆ? ನಿಧಿ ಸಣ್ಣ ನಗು ಜೊತೆಗೆ ಹೇಳಿದಳು, ನನಗೆ ಕೇವಲ ಒಂದು ಮಾತ್ರ ಅನಿಸುತ್ತದೆ, ಕಾನೂನು ಇನ್ನೂ ಜೀವಂತವಾಗಿದೆ. ಈ 6 ತಿಂಗಳ ನಂತರ ಅವರು ಚೆನ್ನಾಗಿ ಕೆಲಸ ಮಾಡುತ್ತಾರೆ ಎಂದು ಭಾವಿಸುತ್ತೇನೆ. ಆನಂತರ ಆಕೆ ತನ್ನ ಕಾರಿನಲ್ಲಿ ಏರಿದಳು. ಕಾರು ನಿಧಾನವಾಗಿ ಮುಂದುವರಿತು. ಹಿಂದೆ ಒಂದು ಪಾಠ ಉಳಿತು. ಒಂದು ಮಹಿಳೆ ತನ್ನ ಸತ್ಯ ಧೈರ್ಯದೊಂದಿಗೆ ನಿಂತರೆ ಸಂಪೂರ್ಣ ಸಿಸ್ಟಮ್ ಬಲವಂತವಾಗಿ ಬಾಗುತ್ತದೆ. ನಾಳಿಂದು ಪೊಲೀಸ್ ಸ್ಟೇಷನ್ನಲ್ಲಿ ಹೊಸ ಸಿಬ್ಬಂದಿ ನೇಮಕಾತಿ. ASP ಅರ್ಜುನ್ ಕೇಸರಿ ಸ್ವಯಂ ಪರಿಶೀಲಿಸಿ ಹೇಳಿದ, ఇప్పుడు ಈ ಪೊಲೀಸ್ ಸ್ಟೇಷನ್ ಭಯಕ್ಕೆ ಸಂಕೇತವಲ್ಲ, ಕಾನೂನಿಗೆ ಸಂಕೇತವಾಗಿ ನಿಲ್ಲುತ್ತದೆ. ಜಿಲ್ಲೆಯ ಜನರು ಉಳ್ಳಹೋತು. ಎಲ್ಲೆಡೆ ಒಂದೇ ಚರ್ಚೆ. ಕಲೆಕ್ಟರ್ ನಿಧಿವರ್ಮ ಮಾಡಿದ್ದು ತನ್ನಕ್ಕಾಗಿ ಮಾತ್ರವಲ್ಲ, ನ್ಯಾಯ ಬಯಸುವ ಪ್ರತಿ ವ್ಯಕ್ತಿಗಾಗಿ. ಈ ವಿಡಿಯೋ ಇಷ್ಟವಾಸಿದ್ದರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಅನ್ನು